ಕೈ ಒಳ್ಳೆ ಸಂಬಳ ಬರಬೇಕು. ಮೈಕೈ ನೋವೆಲ್ಲ ಸ್ವಲ್ಪ ಇದ್ರೆ ಪರವಾಗಿಲ್ಲ, ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತೀವಲ್ಲ ಆ ರೀತಿ ಒಂದು ವರ್ಕೌಟ್ ಜಾಬ್ ಆದರೂ ಪರವಾಗಿಲ್ಲ. ಯಾವುದು ಸ್ಟ್ರೆಸ್ ಇರಬಾರ್ದು ಬಯಸುವವರಿಗೆ ಈ ಒಂದು ಸೀಸನ್, ಕೊಡಗಿನ ಸೀಸನ್ ಹೇಳಿ ಮಾಡಿಸಿದಂತಿದೆ. ಹೌದು, ಇಲ್ಲಿಯ ಕಾರ್ಮಿಕರ ಬದುಕು ಈಗ ಆ ರೀತಿ ಇರುತ್ತೆ. ದುಡ್ಡಿಗೆ ದುಡ್ಡು ಬರ್ತಾ ಇರುತ್ತೆ. ಜಿಮ್ಮಿನಲ್ಲಿ ಹೋಗಿ ವರ್ಕೌಟ್ ಮಾಡಿ ಬೆವರಿಳಿಸಬೇಕಾದ ಅವಶ್ಯಕತೆ ಇಲ್ಲ. ಬಾಡಿ ಫಿಟ್ನೆಸ್ಸಿಗೆ ಬೇಕಾದ ಎಲ್ಲ ವರ್ಕೌಟನ್ನು ಕಾಫಿ ಕೆಲಸದಲ್ಲಿ ಮಾಡಬೇಕಾಗತ್ತೆ. ಪ್ಲಸ್ ಸಂಜೆ ಹೊತ್ತಿಗೆ ಒಂದು ಸ್ಟ್ರೆಸ್ ನಾವು ಆಫೀಸಿಂದ ಬರುವಾಗ ಒಂದಿಷ್ಟು ಬರ್ಡನ್, ಚಿಂತೆ, ಟಾರ್ಗೆಟ್ ತಲೆ ಎತ್ಕೊಂಡು ಬರ್ತಿಲ್ಲ, ಅದು ಯಾವುದು ಇರಲ್ಲ. ಒಂದೇ ಒಂದು ಖುಷಿ ಖುಷಿ ಖುಷಿ. ಹೌದು, ಅದು ಇಲ್ಲಿಯ ಕೊಡಗಿನ ಲೈಫ್ ಸ್ಟೈಲ್. ಕೆಜಿ ಗಟ್ಟಲೆ ಕುಯ್ಯಕ್ಕೆ ಕೊಡ್ತಾರೆ. ಆ ರೀತಿ ಸಿಕ್ಕಿದ್ರೆ ಒಳ್ಳೆ ಹಣ ಮಾಡುವ ಒಂದು ಕಾಲ ಅಂದರೆ ಈ ಕಾಫಿ ಸೀಸನ್. ಇವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಹಾಗೆ ಹೇಳ್ಬಿಟ್ಟು ಇವ್ರು ತುಂಬ ಏನು ಇದು ಮಾಡೋಕ್ಕೆ ಹೋಗಲ್ಲ. 9 to 3ಗೆ ವರ್ಕ್ ಎಂಡ್ ಮಾಡ್ತಾರೆ. ಅವ್ರು ಬೆಳಿಗ್ಗೆ 9ಗೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ 3 o'clockಗೆಲ್ಲ ವರ್ಕ್ ಮುಗೀತೆ ಅವ್ರದ್ದು. 3:30ಗೆಲ್ಲ ಅವರವರ ಗಾಡಿ ಎತ್ತಿ ಹೊರಟಾಗುತ್ತೆ ಅವರ ಮನೆಗೆ. ಅಂಥ ಒಂದು ಜೀವನ ಶೈಲಿ. ಅದರ ಜೊತೆಗೆ ಎಲ್ಲರ ಜೊತೆಗೆ ಕೂತು ಮಾತಾಡೋದು, ಅವರವರ ಕತೆಗಳನ್ನ ಹೇಳೋದು, ಈ ರೀತಿ ತುಂಬಾ ಆರಾಮಾಗಿ ಇರ್ತಾರೆ. ಈ ಕೆಲಸನೂ ಮಾಡ್ತಾರೆ. ಇವ್ರನ್ನೆಲ್ಲ ನೋಡುವಾಗ ನನಗೆ ಎಷ್ಟೋ ಸಲ ಅನಿಸಿದುಂಟು, ನಾವು ಎಷ್ಟು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡ್ತೀವಪ್ಪ, ಎಷ್ಟು ಟಾರ್ಗೆಟ್. ಕೆಲವೊಮ್ಮೆ ನಮಗೆ ಸ್ಮೈಲೇ ಮರ್ತೋಗ್ಬಿಟ್ಟಿರುತ್ತೆ. ಆದರೆ ಇಲ್ಲಿ ಹಾಗೆಲ್ಲ. ನನಗೆ ಈ ಒಂದು ಲೈಫ್ ಸ್ಟೈಲ್ ಇದೆಯಲ್ಲ ತುಂಬಾ ಇಷ್ಟ. ಬನ್ನಿ ಇವತ್ತು ನನ್ನ ವಿಡಿಯೋದ ಮೂಲಕ ಅವರ ಒಂದು ಲೈಫ್ ಸ್ಟೈಲ್ಗೆ ಕರ್ಕೊಂಡು ಹೋಗ್ತೀನಿ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಇದೆಯಲ್ಲ, ಆದರೆ ಇಲ್ಲಿ ಕಷ್ಟಪಟ್ಟು ದುಡಿದ್ರೆ ವರ್ಷವಿಡೀ ಒಂದು ಒಳ್ಳೆ ಟೈಮನ್ನು ಕಳೀಬೋದು. ಹಾಗಾಗಿ ಈ ಸೀಸನ್ನಲ್ಲಿ ಕೆಲಸಕ್ಕೆ ಬೇರೆ ಯಾವ ಕೆಲಸಕ್ಕೆ ಹೋಗೋದವರು ಕೂಡ ಕಾಫಿ ಕುಯ್ಯೋದಕ್ಕೆ ಹೋಗ್ತಾರೆ. ಸಂಘ ಸಂಸ್ಥೆಗಳಲ್ಲಿ ಮಾಡಿದ ಸಾಲ ಎಲ್ಲವನ್ನು ತೀರಿಸೋದಕ್ಕೆ ಇದೊಂದು ಒಳ್ಳೆ ಸಂದರ್ಭ ಅಂತ ಕಾಯ್ತಾನೆ ಇರ್ತಾರೆ. 3-4 ವರ್ಷದಿಂದ ಕಾಫಿಗೆ ಒಳ್ಳೆ ರೇಟ್ ಇರೋದ್ರಿಂದ ಇತ್ತ ಮಾಲೀಕರಿಗೂ ಸಂಭ್ರಮ, ಕಾರ್ಮಿಕರಿಗೂ ಸಂಭ್ರಮ. ಅದರಲ್ಲೂ ಕೆಜಿ ಲೆಕ್ಕದಲ್ಲಿ ಕಾಫಿ ಕುಯ್ಯೋದಿದ್ರೆ ಸಂಭ್ರಮವೋ ಸಂಭ್ರಮ. ದಿನಕ್ಕೆ ಕೆಜಿ ಲೆಕ್ಕದಲ್ಲಿ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಯಾವ IT-BT ಕಂಪನಿಗಿಂತಲೂ ಕಮ್ಮಿ ಇಲ್ಲ ಇವರ ಒಂದು ಸಂಬಳ. ಅಲ್ಲಿ ನಾವೇನು 25, 30, 40 ಸಾವಿರ ಕೊಡೋದಕ್ಕೆ ಅಷ್ಟೊಂದು ಟಾರ್ಗೆಟ್, ಅದರ ಜೊತೆಗೆ ಅಷ್ಟೊಂದು ವರ್ಕ್ ಪ್ರೆಷರ್. ಇಲ್ಲಿ ಬರೀ 9 to 3 ಜಾಬ್ ಅಷ್ಟೇ. ಅಷ್ಟರಲ್ಲಿ ಅವರು ನಾವಲ್ಲಿ ಏನು ಅಷ್ಟು ಪ್ರೆಷರ್ ತಗೊಂಡು ದುಡಿತೀವಿ ಅದನ್ನು ದುಡ್ದಾಗಿರುತ್ತೆ. ಅದು ಇಲ್ಲಿಯ ಒಂದು ಸ್ಪೆಷಾಲಿಟಿ ಅಪ್ಪ. ಈ ಸಮಯದಲ್ಲಿ ಎಷ್ಟು ದುಡಿಬೋದು ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಇವರ ಕೆಲಸ ಶುರುವಾಗದೆ ಬೆಳಿಗ್ಗೆ 9 ಗಂಟೆ ಮೇಲೆ. ಮನೆಯಿಂದ ಬರುವಾಗ ಅವರೊಂದು 8-8:15 ಮನೆ ಬಿಡ್ತಾರೆ. ಕೆಲಸದ ಜಾಗದಲ್ಲಿ ಆ ಒಂದು ಡಿಸ್ಟೆನ್ಸ್, ಅವರು ಕೆಲಸ ಎಲ್ಲಿ ಮಾಡ್ತಾರೋ ಅಲ್ಲಿಯ ಡಿಸ್ಟೆನ್ಸಿಗೆ ಅನುಸಾರ ಕೆಲಸ ಶುರುವಾಗುತ್ತೆ. ದೂರ ಇದ್ರೆ 9:30-10 ಗಂಟೆಗೆ ಇವರು ಕೆಲಸ ಶುರು ಮಾಡೋದು. ನಾವೆಲ್ಲ 8 o'clockಗೆ ಆಫೀಸಿಗೆ ಹೋಗ್ಬೇಕಂದ್ರೆ 5 o'clockಗೆ ಆ ಟ್ರಾಫಿಕಲ್ಲಿ ಓಡ್ತಾ ಇರ್ತೀವಿ. ಆದರೆ ಇಲ್ಲಿ ಆಗಿಲ್ಲ. ಇವರು ಹೊರಡೋದು 8 ಮೇ. ಆ ಒಂದು ಸ್ವಾತಂತ್ರ್ಯ ಇಲ್ಲಿರುತ್ತೆ. ಏನು ಯಾರು ನಿಮಗೆ ಪ್ರೆಷರ್ ಹಾಕಲ್ಲ, ಇಷ್ಟು ಗಂಟೆಗೆ ನೀವು ಬಂದು ತಲುಪಲೇಬೇಕು. ಅದರ ಬದಲಿಗೆ ನೀವು ಒಮ್ಮೆ ಬಂದು ಕೆಲಸ ಮಾಡಿಕೊಡಿ ಅಂತ ಕೇಳಿಕೊಳ್ಳೋ ಒಂದು ಪರಿಸ್ಥಿತಿ ಇಲ್ಲಿದೆ. ಹಾಗಾಗಿ ಕೆಲಸ ಮಾಡೋರದೇ ಇಲ್ಲಿ ಒಂಥರ ಸುಪ್ರೀಂ ಪವರ್ ಅಂತ ಹೇಳ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಕಂಪನಿಗಳಲ್ಲಿ ಟಾರ್ಗೆಟ್ ಸೆಟ್ ಮಾಡ್ತಾರೆ. ಆ ಟಾರ್ಗೆಟ್ ನಾವು ತಲುಪದೇ ಇದ್ರೆ ಏನ್ ಹೇಳ್ತಾರೆ, ನಿಮ್ಮನ್ನ ಕೆಲಸದಿಂದ ತೆಗಿತೀವಿ, ಹಾಗೆ ಹೀಗೆ ಅಂತ ಒಂದಿಷ್ಟು ಪ್ರೆಷರ್ ಹಾಕ್ತಾರೆ. ಆದ್ರೆ ಇಲ್ಲಿ ಆ ರೀತಿ ಯಾವ ಪ್ರೆಷರ್ ಹಾಕುವಂತಿಲ್ಲ. ಎಲ್ಲ ರೈಟ್ರು, ಮ್ಯಾನೇಜರ್ ಅಥವಾ ಮಾಲೀಕರ ಬಂದು ನೀವು ಇಷ್ಟು ಕುಯ್ಲೇಬೇಕು, ನೀವು ಕುಯ್ಯದಿದ್ರೆ ನಾಳೆ ಕೆಲಸದಿಂದ ನೀವು ಬರುವಂತಿಲ್ಲ ಅಂತೆಲ್ಲ ಹೇಳಿದ್ರೆ ಆ ಕಡೆ ಒಬ್ರು ತಿರುಗಿ ನೋಡಲ್ಲ. ಇಲ್ಲಿರೋರು ನಿಯತ್ತಾಗಿ ಕೆಲಸ ಮಾಡ್ತಾರೆ, ತಮ್ಮ ಒಳ್ಳೆ ಶ್ರಮ ಹಾಕಿ ಕೆಲಸ ಮಾಡ್ತಾರೆ. ಅವರು ತಾವು ಮಾಡುವ ಕೆಲಸವನ್ನು ನಿಯತ್ತಾಗಿ ಮಾಡಿ ಹೋಗೋದ್ರಿಂದ ಯಾರು ಏನು ಹೇಳಿದ್ರು ಸಹಿಸಲ್ಲ. ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ಏನಿದೆಯಲ್ಲ ಅದನ್ನು ಮಾತ್ರ
ನಾವು ಇತರ ಕಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಹೊರಗೋಗಿ ಕೆಲಸ ಮಾಡುವಾಗ ಏನೋ ಒಂಥರ ಗುಲಾಮಗಿರಿ ರೀತಿ ಅನಿಸುತ್ತೆ. ಆದ್ರೆ ಇಲ್ಲಿ ಮಾಡೋದು ತೋಟ ಕೆಲಸನೇ ಆದ್ರೂ ಗುಲಾಮಗಿರಿ ತರ ಅನಿಸೋದೇ ಇಲ್ಲ. ಅಲ್ಲಿಯ ಒಂದು ಏನು IT-BT ಕ್ಷೇತ್ರದ ಎಷ್ಟೋ ಕೆಲಸಕ್ಕಿಂತ ನಾವು ಮಾಡುವ ಕೆಲಸಕ್ಕಿಂತ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಇನ್ನು ಇಲ್ಲಿನ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಅಸ್ಸಾಂ ಅವರೇ ತುಂಬಿದ್ದಾರೆ. ಇದು ಒಂದು ರೀತಿಯಲ್ಲಿ ಇಲ್ಲಿನ ಕಾರ್ಮಿಕರಿಗೆ ಒಂಥರ ಥ್ರೆಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವರು ಎಷ್ಟೋ ಕೆಲಸಗಳು ಇವರ ಸಂಬಳ ಎಲ್ಲ ಜಾಸ್ತಿ ಆಗ್ಬೇಕಾಗಿತ್ತು. ಅಸ್ಸಾಂ ಅವರು ಬಂದು ಇಲ್ಲಿ ಸೇರಿಕೊಂಡು ಕೆಲಸ ಮಾಡೋದ್ರಿಂದ ಅದು ಅಸ್ಸಾಂ ಅವರ ಅಥವಾ ಬಾಂಗ್ಲಾದಿಂದ ಬಂದವರ ಏನೋ ಒಂದು ಗೊತ್ತಿಲ್ಲ. ತುಂಬಾ ಜನ ಎಸ್ಟೇಟ್ಗಳಲ್ಲಿ ಇರ್ತಾರೆ. ಇದೆಲ್ಲ ಇಲ್ಲಿಯ ಒಂದು ಕಾರ್ಮಿಕರ ಒಂದು ಏನು ಅಭಿವೃದ್ಧಿಗೆ ತುಂಬಾನೇ ಹೊಡ್ತಾ ಬೀಳುತ್ತೆ. ಆದ್ರೆ ಇಲ್ಲಿಯ ಕಾರ್ಮಿಕರಿರುವ ಕೌಶಲ್ಯತೆ ಇದೆಯಲ್ಲ ಅದು ಅವರಲ್ಲಿ ಇಲ್ಲ. ಇಲ್ಲಿಯ ಕಾಫಿ ಕೆಲಸ ಮಾಡಕ್ಕೆ ಕೆಲವೊಂದು ರೀತಿ ರಿವಾಜುಗಳಿರುತ್ತೆ, ಹೀಗೆ ಮಾಡಬೇಕು ಅದೆಲ್ಲ ಅವರಿಗೆ ಅಷ್ಟು ಗೊತ್ತಿಲ್ಲ. ಈಗ ಕಲಿತಾ ಇದ್ರು ಸಮೇತ ಅದರಲ್ಲೆಲ್ಲ ಎಕ್ಸ್ಪರ್ಟ್ ಇಲ್ಲಿನ ಕಾರ್ಮಿಕರಾಗಿರೋದ್ರಿಂದ ಇವರಿಗೆ ಡಿಮ್ಯಾಂಡ್ ಇದ್ದೇ ಇದೆ. ಅಲ್ಲದೆ ಇವರ ದಿನಗೂಲಿ ಆದ್ರೆ ಇವರಿಗೆ ಲೇಡೀಸಿಗೆ 600 ಇಂದ 700 ಇದ್ರೆ ಜೆಂಟ್ಸಿಗೆ ಅದಕ್ಕಿಂತ ಹೆಚ್ಚಿನ ಸಂಬಳ ಇದೆ. ಇನ್ನು KG ಲೆಕ್ಕದಲ್ಲಿ ಕಾಫಿ ಕುಯ್ಯೋದಾದ್ರೆ ಮಾತ್ರ ಇನ್ನೂ ಒಳ್ಳೇದು. ಪರ್ KGಗೆ 5.5, 6, 7 ಅಂತ ಕೊಡ್ತಾ ಇದ್ದಾರೆ. ಕೆಲವರು ದಿನದಲ್ಲಿ 300 kgಕ್ಕಿಂತಲೂ ಹೆಚ್ಚು ಕಾಫಿ ಕುಯ್ತಿದ್ದಾರೆ. ಅಂದ್ರೆ ದಿನದಲ್ಲಿ ಒಂದು 1500ಕ್ಕಿಂತ ಹೆಚ್ಚು ದುಡಿಬಹುದು. ಇದೊಂದು ಒಳ್ಳೆ ಸಂಬಳನೇ ಅಲ್ವಾ? ಅಂದ್ರೆ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಒಂದು 40 ದಾಟುತ್ತೆ. ಬೆಳಿಗ್ಗೆ 9 ಗಂಟೆಗೆ ಡ್ಯೂಟಿ ಶುರು ಆಗಿ ಒಂದು 3 ಗಂಟೆ ಅದ್ರಲ್ಲಿ ಲಂಚ್ ಬ್ರೇಕ್, ಸ್ನಾಕ್ಸ್ ಬ್ರೇಕ್ ಅಂತೆಲ್ಲ 3 ಬ್ರೇಕ್ ತಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೆಲಸ ಮುಗಿಸಿ ಒಂದು ಒಳ್ಳೆ ಸಂಬಳ ಪಡೆಯೋದು ಇಲ್ಲಿ ಮಾತ್ರ ಕಾಣುತ್ತೆ. ಯಾವ ಕಂಪನಿಯಲ್ಲಿ ಸಿಗುತ್ತೆ ಹೇಳಿ? ದುಡಿಯುವವರಿಗೆ ಯಾವ ಕೆಲಸನ ಕೀಳಲ್ಲ, ಆಫೀಸ್ ಕೆಲಸನೇ ಮೇಲು, ಇದು ಬೇರೆ ಕೆಲಸ ಕೀಳು, ಹಾಗೆ ಅಲ್ಲ. ನಾವು ದುಡಿಯುವ ಮನಸ್ಸು ಮಾಡಿದ್ರೆ ಎಲ್ಲದರಲ್ಲೂ ದುಡ್ಡು ಮಾಡುವ ಒಂದು ಅವಕಾಶ ಇದೆ. ನಮ್ಮ ಕೊಡಗಿನ ಕಾರ್ಮಿಕರ ಜೀವನ ಶೈಲಿ ನೋಡಿ ನಿಮಗೆ ಏನ್ ಅನಿಸ್ತು? ಅವರ ಸಂಬಳ, ಅವರ ಒಂದು ವೇ ಆಫ್ ಲೈಫ್ ಇದೆಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಮುಂದೆ ಈ ರೀತಿ ಇಂಟ್ರೆಸ್ಟಿಂಗ್ ತುಂಬಾ ಒಂದು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್.